ತುಮಕೂರಿನಲ್ಲಿ ಹೇಮಾವತಿ ಕಿಚ್ಚು ಇನ್ನೂ ತಣ್ಣಗಾಗಿಲ್ಲ. ಇವತ್ತು ಕೂಡ ಬಿಜೆಪಿ ನಾಯಕರು, ಹೋರಾಟಗಾರರು ಸರ್ಕಾರದ ವಿರುದ್ಧ ಪ್ರತಿಭಟನೆಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ನಾಯಕರು ಈ ವಿಚಾರದಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಬಿಜೆಪಿಗರು ಆರೋಪಿಸಿದ್ದಾರೆ. ಹೇಮಾವತಿ ಕಿಚ್ಚು, ತುಮಕೂರಿನಲ್ಲಿ ಮತ್ತೆ ಪ್ರೊಟೆಸ್ಟ್. ಕಾಂಗ್ರೆಸ್ ಪಟ್ಟು ಬಿಡ್ತಿಲ್ಲ, ಬಿಜೆಪಿ ನಾಯಕರು ಗರಂ. ಕಳೆದೊಂದು ವಾರದಿಂದ ಹೇಮಾವತಿ ಹೋರಾಟದ ಕಿಚ್ಚು ಮಾತ್ರ ತಣ್ಣಗಾಗ್ತಿಲ್ಲ. ಹೋರಾಟಗಾರರು ಮತ್ತೆ ಪ್ರತಿಭಟನೆ ಮುಂದುವರಿಸಿದ್ರೆ ಇತ್ತ ಕಾಂಗ್ರೆಸ್ ಸರ್ಕಾರ ಕೂಡ ಯೋಜನೆ ನಿಲ್ಲಿಸೋದಿಲ್ಲ ಅಂತ ಹಠಕ್ಕೆ ಬಿದ್ದಿದೆ. ಈ ಹೋರಾಟ ದಿನಕ್ಕೊಂದು ರಾಜಕೀಯ ತಿರುವನ್ನ ಪಡೆದುಕೊಳ್ತಿದೆ. ಇನ್ನು ಬಿಜೆಪಿ ನಾಯಕರು ಹೇಮಾವತಿ ಕೆನಾಲ್ ಯೋಜನೆಯನ್ನೇ ಅಸ್ತ್ರವಾಗಿ ಬಳಸಿಕೊಂಡು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ. ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಎಂಎಲ್ಸಿ ಸಿಟಿ ರವಿ ಕಾಮಗಾರಿ ನಡೆಯುವ ಸ್ಥಳಕ್ಕೆ ಅಂದರೆ ಸುಂಕಾಪುರಕ್ಕೆ ಭೇಟಿಯನ್ನ ನೀಡಿ ಸ್ಥಳ ವೀಕ್ಷಣೆ ಮಾಡಿದ್ರು. ಬಳಿಕ ಮಾತನಾಡಿದ ನಾಯಕರು, ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಸರ್ಕಾರ, ರೈತರನ್ನ ಎದುರು ಹಾಕಿಕೊಂಡು ಸರ್ಕಾರ ನಡೆಸೋಕೆ ಸಾಧ್ಯವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಹೇಮಾವತಿ ವಿಚಾರದಲ್ಲಿ ಇವತ್ತೇನೋ ಘಟನೆಗಳಾಗಿದೆ, ಅಲ್ಲಿ ರೈತರ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸದ್ದು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ. ಪೊಲೀಸರ ಮೂಲಕ ಇವತ್ತು ಗುಂಡಾಗರ್ದಿ ಮಾಡಿ ಇವತ್ತು ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸ ಮಾಡ್ತಾ ಇದೆ. ರೈತರ ಹಕ್ಕನ್ನು ಮೊಟಕುಗೊಳಿಸ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದೆ, ಖಂಡಿತ ರಾಜ್ಯ ಸರ್ಕಾರಕ್ಕೆ ಶೋಭೆ ತರೋದಿಲ್ಲ. ಇದೇ ವಿಚಾರವಾಗಿ ಇಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದಂತಹ ಕುಣಿಗಲ್ ಕಾಂಗ್ರೆಸ್ ಶಾಸಕ ಡಾಕ್ಟರ್ ರಂಗನಾಥ್, ಹೇಮಾವತಿ ಕೆನಾಲ್ ವಿಚಾರದಲ್ಲಿ ರೈತರನ್ನ ಬಿಜೆಪಿ ಜೆಡಿಎಸ್ ದಾರಿ ತಪ್ಪಿಸುತ್ತಿದೆ. ತುಮಕೂರು ಜಿಲ್ಲೆಯ ರೈತರ ಹಿತ ಕಾಪಾಡುವುದು ನಮ್ಮ ಕರ್ತವ್ಯ. ಆದರೆ ಇದನ್ನ ಕುಣಿಗಲ್ ತಾಲೂಕಿನ ಯಾರೂ ವಿರೋಧ ಮಾಡಿರಲಿಲ್ಲ. ಕುಣಿಗಲ್ ನೀರು ಹರಿಸುವ ವಿಚಾರದಲ್ಲಿ ನಾನು ಯಾರ ಗೊಡ್ಡ ಬೆದರಿಕೆಗೂ ಕೂಡ ಜಗ್ಗಲ್ಲ ಅಂತ ಹೇಳಿದ್ದಾರೆ. ಯಾವ ತೊಂದರೆನೂ ಇಲ್ಲ, ನಾನೇನು ಯಾವುದಕ್ಕೂ ಭಯ ಬೀಳಲ್ಲ. ನಾನು ಮೊನ್ನೆನೂ ಸೈಟ್ ವಿಸಿಟ್ ನಾನೇ ಹೋಗಿದ್ದೆ ಒಬ್ಬನೇ. ಈಗಲೂ ಹೇಳ್ತೀನಿ, ರೈತರನ್ನ ನೀವೆಲ್ಲ ನನ್ನ ಅಣ್ಣ ತಮ್ಮದಿರು, ನೀವು ಪ್ರಚೋದನೆಗೆ ಒಳಗಾಗ್ಬಿಡಿ. ಇವರೆಲ್ಲ ಮುಖಂಡರುಗಳು ದಾರಿ ತಪ್ಪಿಸೋಂಥ ಪ್ರಯತ್ನಕ್ಕೆ ನೀವು ಒಳಗಾಗ್ಬಿಡಿ. ನೀವೇನಿದೆ ಪ್ರಶ್ನೆ ಕೇಳಿ, ನಾನು ಬಂದು ಹೇಳ್ತೇನೆ. ಎಲ್ಲ ತಾಲೂಕಿಗೂ ಅವರಿಗೆ ನಿಗದಿಯಾದಂಥ ನೀರನ್ನು ಕೊಡಿಸೋಂಥ ಜವಾಬ್ದಾರಿ ನಮ್ಮ ಸರ್ಕಾರದಲ್ಲಿ ಮಾಡ್ತೀವಿ, ಯಾರು ಎದುರುವಂಥದ್ದಿಲ್ಲ. ಅದೇ ರೀತಿ ಕುಣಿಗಲ್ಗೂ ನ್ಯಾಯ ಒದಗಿಸೋದಂಥದ್ದು ನಾನು ಮಾಡೇ ಮಾಡ್ತೀನಿ. ಇವತ್ತೇನೋ ಯಾರೋ ಗೊಡ್ಡ ಬೆದರಿಕೆ ಆಗ್ತಾರೆ, ಇಲ್ಲ ಯಾರೋ ಒಂದು ವ್ಯವಸ್ಥೆಗೆ ಏನೋ ಹೇಳೋದಕ್ಕೆ ನಾನು ಅದಕ್ಕೆ ಬಗ್ಗೋದಿಲ್ಲ. ಪ್ರೀತಿಗೆ ಬಾಗ್ತೀನಿ, ಪ್ರೀತಿಗೆ ನಿಮ್ಗೆ ಸರೆಂಡರ್ ಆಗ್ತೀನಿ. ನಾನು ಅಷ್ಟೇ, ನೀವು 100 ಜನ ಇರಲಿ 500 ಜನ ಇರಲಿ, ನಿಮ್ಗೆ ಏನಾರು ಕನ್ಫ್ಯೂಷನ್ ಇದ್ರೆ ನಾನು ಬಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ಕಾರಣಕ್ಕೋಸ್ಕರ ಲಿಂಕ್ ಏನಾರು ಅವಶ್ಯಕತೆ ಕುಣಿಗಲ್ಗಿದೆ ಅಂತ. ನಾನು ಬಾಲತ್ವದಲ್ಲಿದ್ದೀನಿ. ಇವತ್ತಿನ ದಿನ ಇಷ್ಟು ನಿಮಗೆ ಕಾಡಿಬೇಡಿ ಹೇಳ್ತಾ ಇದ್ದೀನಿ. ಎಲ್ಲ ಹೇಳ್ತಾರೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಸುರೇಶ್ ಗೌಡ್ರು ಇರಲಿಲ್ವಾ, ಕೃಷ್ಣಪ್ಪರು ಇರಲಿಲ್ವಾ, ಜ್ಯೋತಿ ಗಣೇಶ್ ಇರಲಿಲ್ವಾ, ICC ಮೀಟಿಂಗಲ್ಲಿ ಇರಲಿಲ್ವಾ? ಅವ್ರು ಹೇಳಿದ್ಕೆ ತಾನೇ ಇದು ತಾಂತ್ರಿಕ ಸಮಿತಿ ಮಾಡಿದ್ದು. ಅವರೆಲ್ಲ ಕೊಟ್ಟಿದ್ದ ರಿಪೋರ್ಟ್ನೆಲ್ಲ ಓದಲಿಲ್ವ ಅವರು? ಹೌದು. ಈಗ ಕಳ್ಳ ಮಾರ್ಗ ಅಂತಂದ್ರೆ ಏನು? ರಾಮನಗರ, ಫಸ್ಟ್ನೇದಾಗಿ ಕ್ಲಾರಿಟಿ ಇರಲಿ, ರಾಮನಗರಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಮಾಗಡಿದು ಹಿಂದೆ ಮಾಡಿರೋಂಥದ್ದು 500 MCFT ನೀರು ನಿಗದಿ ಮಾಡಿರೋಂಥದ್ದು ಈಗಲ್ಲ, 2015 ಈಗ ನಮ್ಮ ಲಿಂಕ್ ಕೆನಾಲ್ ಮೂಲಕ ಹೆಚ್ಚಿಗೆ ಬಂದರೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ನಾನೊಬ್ಬ ಜಿಲ್ಲೆಯ ಮಗನಾಗಿ ಫಸ್ಟು ಕುಣಿಗಲ್ಲು ಮತ್ತು ತುಮಕೂರು ಜಿಲ್ಲೆಯ ಪ್ರತಿಯೊಬ್ಬ ರೈತನ ಹಸುವನ್ನು ನೀಗಿಸಿ ತದನಂತರ ಹೆಚ್ಚಿಗೆ ಇದ್ರೆ ಹೋಗಲಿ, ನಾನು ಅದಕ್ಕೆ ಅಭ್ಯಂತರ ಇಲ್ಲ. ಬಟ್ ನಮಗಿಲ್ದಲೇ ಬೇರೆ ಕಾರಣ, ಯಾವುದೇ ಕಾರಣಕ್ಕೂ ಮಗಡಿಗೂ ಹೋಗೋದಿಲ್ಲ ನಮ್ಮ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದು ನಾನು ಸರ್ಕಾರ ಕನ್ವಿನ್ಸ್ ಮಾಡ್ತೀನಿ. ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ವಿಚಾರ ಇದೀಗ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ಇನ್ನು ಬಿಜೆಪಿ ಕಾಂಗ್ರೆಸ್ ನಾಯಕರು ದಿನಕ್ಕೊಂದು ಹೇಳಿಕೆ ನೀಡುತ್ತಿದ್ದಾರೆ. ಯೋಜನೆ ನಿಲ್ಲಿಸುವವರೆಗೂ ಹೋರಾಟ ಮುಂದುವರಿಯುತ್ತೆ ಅಂತ ಹೋರಾಟಗಾರರು ಪಟ್ಟು ಹಿಡಿದಿದ್ದಾರೆ. ಆದರೆ ಈ ವಿಚಾರ ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಟಿ ಯೋಗೀಶ್, ಗ್ಯಾರಂಟಿ ನ್ಯೂಸ್, ತುಮಕೂರು.